ಈಗ ಮುದ್ದು ಮಕ್ಕಳೇ 1ರಿಂದ 5 ಸಳಿಗಳನ್ನು ಕಲ್ತಿದ್ದೀರಾ. ಅದು ಆರೋಹಣ ಅವರೋಹಣ ಯಾವ ರೀತಿ ಹಾಡಬೇಕನ್ನು ಹಾಡಿದ್ದೀರಾ. ಈಗ ಕಂಟಿನ್ಯೂ ಹಾಡಬೇಕಾಗುತ್ತೆ. ನಿಮಗೆ ಕಂಟಿನ್ಯೂ ಹಾಡಿನ ಟ್ಯೂನನ್ನು ಕಳಿಸ್ತಾ ಇದ್ದೇನೆ. ಟ್ಯೂನನ್ನು ಹಾಡ್ತಾ ಹೋಗಬೇಕು. ಯಾವ ರೀತಿಯಪ್ಪ ಅಂದರೆ ಸಾ ರೇ ಗ ಮ ಪ ದ ನಿ ಸಾ ನಿ ದ ಪ ಮ ಗ ರೇ ಸಾ. ಎರಡು ಸಾ ರೇ ಗ ಮ ಸಾ ರೇ ಗ ಮ ಸಾ ರೇ ಗ ಮ ಪ ದ ನಿ ಸಾ ನಿ ದ ಪ ಸಾ ನಿ ದ ಪ ಸಾ ನಿ ದ ಪ ಮ ಗ ರೇ ಸಾ. ಮೂರು ಸಾ ರೇ ಗ ಮ ಸಾ ರೇ ಸಾ ರೇ ಸಾ ರೇ ಗ ಮ ಪ ದ ನಿ ಸಾ ನಿ ದ ಪ ಸಾ ನಿ ಸಾ ನಿ ಸಾ ನಿ ದ ಪ ಮ ಗ ರೇ ಸಾ. ನಾಲ್ಕು ಸರಿಯಾಗಿ ಹಾಡ್ತಾ ಇದ್ರೆ ಹಾಡಿ. ಸಾ ರೇ ಗ ಸಾ ರೇ ಗ ಸಾ ರೇ ಸಾ ರೇ ಗ ಮ ಪ ದ ನಿ ಸಾ ನಿ ದ ಸಾ ನಿ ದ ಸಾ ನಿ ಸಾ ನಿ ದ ಪ ಮ ಗ ರೇ ಸಾ. ಗುಡ್. ನಾಲ್ಕನೇದು ಮುಗಿತಾ ಇದೆ. ಐದನೇದು ಸಾ ರೇ ಗ ಮ ಮ ಗ ರೇ ಸಾ ಸಾ ರೇ ಗ ಮ ಪ ದ ನಿ ಸಾ ನಿ ದ ಪ ಪ ದ ನಿ ಸಾ ನಿ ದ ಪ ಮ ಗ ರೇ ಸಾ. ಗುಡ್, ವೆರಿ ಗುಡ್. ಈ ರೀತಿ ಚೆನ್ನಾಗಿ ಅಭ್ಯಾಸ ಮಾಡಿ ಸ್ವರ ಜ್ಞಾನ ಆಗುತ್ತೆ. ಸ್ವರ ಜ್ಞಾನ ಆದರೆ ಎಲ್ಲ ಹಾಡುಗಳನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಸುಂದರವಾಗಿ ಹಾಡಲಿಕ್ಕೆ ಅನುಕೂಲ ಆಗುತ್ತೆ. ಬಾಯ್.